ಹಾಯ್ ಹಲೋ ಭಕ್ತಿಪೂರ್ವ ಭಕ್ತಾದಿಗಳೇ ನಮಸ್ತೆ. ಎಲ್ಲರೂ ವಿಡಿಯೋ ಮಾಡಿ ಹಾಕ್ತಿದ್ರು. ಕೇರಳದ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಕರ್ನಾಟಕದವ್ರ ಮೇಲೆ ದಬ್ಬಾಳಿಕೆ ನಡೀತಿದೆ ಅಂತ. ನಾವು ಈಗ ನೈಜತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾವೆಲ್ಲರೂ ಹೊರಟಿರುವುದು ಕೇರಳದ ಕೊಟ್ಟಿಯೂರು ಮಹಾದೇವನ ಟೆಂಪಲ್ಗೆ. ಇಲ್ಲಿ ಪ್ರಕೃತಿ ಸೌಂದರ್ಯವು ತುಂಬಾ ಚೆನ್ನಾಗಿದೆ. ನಾವು ಈ ಸೌಂದರ್ಯವಾದ ಸೊಬಗನ್ನು ನಾವು ಸವಿಯುತ್ತಾ ಮುಂದೆ ನಡೆದು ಸ್ಥಳೀಯರ ಮಾಹಿತಿಯನ್ನು ತಿಳಿದು ನಾವು ದೇವಸ್ಥಾನದ ಕಡೆಗೆ ನಡೆದೇ ಹೊರಟೆವು. ನೋಡಿ, ಇಲ್ಲಿ ಜನಸಾಗರವೇ ಮೆರೆದಿತ್ತು. ಒಂದಾಗಿ ಹಿಂದೂಗಳು ಎಲ್ಲ ಒಟ್ಟಿಗೆ ಸೇರಿ ಮಹಾದೇವನ ದರ್ಶನವನ್ನು ಮಾಡುತ್ತಾ ಹೊರಟೆವು. ಇಲ್ಲಿ ಮಹಾದೇವನ ಸ್ಮರಣೆ ಮುಗಿಲ ಮುಟ್ಟಿತ್ತು. ಇದೇ ಅಲ್ಲವೇ ಭಕ್ತಿಯ ಪರಾಕಾಷ್ಠೆ. ಸುತ್ತಲಿನ ಹಸಿರು ಮಧ್ಯೆಯಲ್ಲಿ ಮಹಾದೇವನು ನೆಲೆಸಿರುವುದು ಈ ಗುಡಿಸಿಲಿನಲ್ಲಿ. ಸ್ನೇಹಿತರೆ, ಈಗ ನಾವು ಶ್ರೀ ಕೊಟ್ಟಿಯೂರು ದೇವಸ್ಥಾನದ ಅತ್ಯಂತ ಪೌರಾಣಿಕ ಮತ್ತು ಪ್ರಸಿದ್ಧ ಇತಿಹಾಸವನ್ನ ತಿಳಿಯೋಣ. ಹಿಂದೂ ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯು ಸತ್ಯಯುಗದಲ್ಲಿ ಶಿವನನ್ನು ಅವಮಾನಿಸುವ ಸಲುವಾಗಿ ದಕ್ಷ ಪ್ರಜಾಪತಿಯು ತನ್ನ ಮಗಳಾದ ಪಾರ್ವತಿ ಮತ್ತು ಶಿವನನ್ನು ಈ ಯಾಗಕ್ಕೆ ಆಹ್ವಾನಿಸಲಿಲ್ಲ. ಆದರೆ ದಕ್ಷ ಪ್ರಜಾಪತಿಯು ಅಲ್ಲಿ ಶಿವನನ್ನು ಎಲ್ಲರ ಮುಂದೆ ತೀವ್ರವಾಗಿ ನಿಂದಿಸಿ ಅವಮಾನಿಸುತ್ತಾನೆ. ಆದರೂ ಪಾರ್ವತಿಯು ತನ್ನ ತಂದೆಯ ಮನೆಗೆ ಭಕ್ತಿಯಿಂದ ಬರುತ್ತಾಳೆ. ತನ್ನ ಪತಿಗಾದ ಈ ಮಹಾ ಅವಮಾನವನ್ನು ತಡೆಯಲಾರದೆ ಪಾರ್ವತಿ ಕ್ರೋಧ ಮತ್ತು ದುಃಖದಿಂದ ಇದೇ ಜಾಗದಲ್ಲಿ ಅಗ್ನಿಸ್ಪರ್ಶ ಮಾಡಿಕೊಂಡು ಪ್ರಾಣ ತ್ಯಾಗ ಮಾಡುತ್ತಾರೆ. ತನ್ನ ಪತ್ನಿಯ ಸಾವಿನ ಸುದ್ದಿ ಕೇಳಿ ಪರಮಶಿವನು ತೀವ್ರ ಕೋಪಗೊಳ್ಳುತ್ತಾನೆ. ತನ್ನ ಜಟೆಯಿಂದ ವೀರಭದ್ರ ಮತ್ತು ಭದ್ರಕಾಳಿಯನ್ನು ಸೃಷ್ಟಿಸಿ ಈ ಯಾಗಶಾಲೆಯ ಮೇಲೆ ದಾಳಿ ಮಾಡಲು ಕಳಿಸುತ್ತಾರೆ. ವೀರಭದ್ರನು ಬಂದು ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿ ಯಾಗವನ್ನು ಧ್ವಂಸ ಮಾಡುತ್ತಾರೆ. ಆಮೇಲೆ ಬ್ರಹ್ಮದೇವನ ಕೋರಿಕೆಯ ಮೇಲೆ ಶಿವನು ಶಾಂತನಾಗಿ ದಕ್ಷನಿಗೆ ಕುರಿಯ ಮತ್ತು ಆಡಿನ ತಲೆಯನ್ನಿಟ್ಟು ಮರುಜೀವ ನೀಡುತ್ತಾರೆ ಮತ್ತು ಈ ಯಾಗವನ್ನು ಪೂರ್ಣಗೊಳಿಸುತ್ತಾನೆ. ಮಹಾಯಾಗವನ್ನು ಹಮ್ಮಿಕೊಂಡ ಪವಿತ್ರ ಭೂಮಿ ಇದೇ ಆಗಿದೆ. ಹೀಗೆ ಯಾಗ ಮುಗಿದ ಮೇಲೆ ಸ್ವಯಂ ಪರಮಶಿವನು ನೆಲೆಸುತ್ತಾನೆ. ಈ ಜಾಗವನ್ನು ಹಿಂದೂಗಳ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ. ನೂರಾರು ವರ್ಷಗಳ ಕಾಲ ಕಾಡಿನಲ್ಲಿ ಇದ್ದ ಈ ಲಿಂಗವನ್ನು ದ್ವಾಪರ ಯುಗದಲ್ಲಿ ಕುರುಬ ಬಾಣ ಬಿಟ್ಟಾಗ ಆ ಕಲ್ಲಿನಿಂದ ರಕ್ತ ಸುರಿಯಲು ಆರಂಭಿಸುತ್ತದೆ. ಈ ದೃಶ್ಯ ಸನ್ನಿವೇಶ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ವರ್ಣಿಸಲಾಗಿದೆ. ಆಗ ಈ ಪವಿತ್ರ ಜಾಗ ಇಡೀ ಜಗತ್ತಿಗೆ ಬೆಳಕಿಗೆ ಬರುತ್ತದೆ. ಇಲ್ಲಿನ ವಿಶೇಷ ಏನೆಂದರೆ ವರ್ಷದ 337 ದಿನಗಳು ಈ ದೇವಸ್ಥಾನ ಕಾಡಿನ ಮಧ್ಯೆ ಮುಚ್ಚಿರುತ್ತದೆ. ಕೇವಲ ವೈಶಾಖ ಮಹೋತ್ಸವದ 28 ದಿನಗಳು ಮಾತ್ರ ತೆರೆದಿರುತ್ತದೆ. ಇಲ್ಲಿ ಯಾವುದೇ ಗರ್ಭಗುಡಿ ಇಲ್ಲ. ಕಾಡಿನ ಮಧ್ಯೆ ಕಲ್ಲುಗಳ ಮೇಲೆ ಗುಡಿಸಲನ್ನು ಹಾಕಿ ಮಹಾದೇವನನ್ನು ಆರಾಧಿಸಲ್ಪಡುತ್ತದೆ. ನಾವು ನೋಡುತ್ತಿರುವಂತಹ ಈ ನೀರಿನ ದೃಶ್ಯ ಮತ್ತು ಆನೆಗಳ ಸುತ್ತಾಟ ಇವು ಎಲ್ಲವೂ ಆ ದಕ್ಷ ಕಾಲದ ಯಾಗದಲ್ಲಿ ನಡೆದಿದ್ದ ಸಂಪ್ರದಾಯ. ಇದನ್ನು ನಾವು ಈ ವಿಡಿಯೋದಲ್ಲಿ ನೋಡುತ್ತಿರುವಂತಹ ಈ ಪವಿತ್ರ ಜಾಗದಲ್ಲೇ ನಡೆದಿದ್ದು. ಇಲ್ಲಿಂದ ಮುಂದೆ ನಾವು ಇಲ್ಲಿನ ವ್ಯವಸ್ಥೆ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಇಲ್ಲಿಗೆ ಸಾವಿರಾರು ಜನ ಬಂದಿದ್ರು. ಜನದಟ್ಟಣೆಯನ್ನು ನಿಯಂತ್ರಿಸಲು ದೇವಸ್ಥಾನದ ಸುತ್ತಲೂ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ಪೊಲೀಸರು ಪ್ರತಿಯೊಬ್ಬ ಭಕ್ತರಿಗೂ ಯಾವುದೇ ಗೊಂದಲವಿಲ್ಲದೆ ಸರದಿ ಸಾಲಿನಲ್ಲಿ ಹೋಗಲು ತುಂಬಾ ಚೆನ್ನಾಗಿ ಗೈಡ್ ಮಾಡುತ್ತಿದ್ದರು. ಇನ್ನು ದೂರದ ಊರುಗಳಿಂದ ಬರುವ ಜನರಿಗೆ ಅನುಕೂಲವಾಗುವಂತೆ ಕೆಎಸ್ಆರ್ಟಿಸಿ ಮತ್ತು ಕೇರಳದ ಸಾರಿಗೆ ಬಸ್ ವ್ಯವಸ್ಥೆ ಇತ್ತು. ನಾವು ಬಂದಿದ್ದು ಕಾರಿನಲ್ಲಿ. ಕ್ಯೂನಲ್ಲಿ ನಿಂತು ಭಕ್ತಾದಿಗಳು, ಆಡಳಿತ ಸಿಬ್ಬಂದಿಗಳು ಹಾಗೂ ಸ್ಥಳೀಯರ ಸ್ವಯಂ ಸೇವಕರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೀಡಲಾಗಿತ್ತು. ಇಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇತ್ತು. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಭಕ್ತರ ಆರೋಗ್ಯ ರಕ್ಷಣೆಗಾಗಿ ವಿಶೇಷ ವೈದ್ಯಕೀಯ ಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸಲಾಗಿತ್ತು. ಅಲ್ಲಿನ ಆರೋಗ್ಯ ಸಿಬ್ಬಂದಿಗಳು ಯಾರಿಗಾದರೂ ಹುಷಾರಿಲ್ಲವೆಂದರೆ ತಕ್ಷಣ ಆರೋಗ್ಯ ತಪಾಸಣೆ ಮಾಡಿ ಸೂಕ್ತ ಚಿಕಿತ್ಸೆ ಮತ್ತು ಔಷಧಿಯ ವ್ಯವಸ್ಥೆಯನ್ನು ಉಚಿತವಾಗಿ ನೀಡುತ್ತಿದ್ದರು. ಇಷ್ಟೊಂದು ಜನಸ್ತೋಮವಿದ್ದರೂ ಎಲ್ಲಿಯೂ ಯಾರಿಗೂ ತೊಂದರೆಯಾಗದಂತೆ ದೇವಸ್ಥಾನದ ಕಮಿಟಿಯವರು ಮತ್ತು ಸ್ಥಳೀಯರು ಪ್ರತಿಯೊಂದು ವ್ಯವಸ್ಥೆಯನ್ನು ತುಂಬಾ ಶಿಸ್ತಿನಿಂದ ನಿರ್ವಹಿಸುತ್ತಿದ್ದರು. ಸಣ್ಣ ಪುಟ್ಟ ತೊಂದರೆಗಳು ಇದ್ದರೂ ಸಹ ನಾವು ಬಂದಿರುವುದು ಮಹಾದೇವನ ದರ್ಶನಕ್ಕಾಗಿಯೇ ಹೊರತು ಇಲ್ಲಿಯ ವ್ಯವಸ್ಥೆಗಲ್ಲ. ದರ್ಶನವೆಲ್ಲ ಮುಗಿದ ನಂತರ ನಾವು ಹೊರಟಿದ್ದೆ ಅನ್ನಪ್ರಸಾದದ ಕಡೆಗೆ. ಇಲ್ಲಿಯೂ ಸಹ ಸರದಿ ಸಾಲಿನ ವ್ಯವಸ್ಥೆ ಇರುತ್ತದೆ. ಮುಂದಿನ ಭಾಗದಲ್ಲಿ
ನಮ್ಮ ಮನೆ ಕಡೆಯ ಪ್ರಯಾಣ ಹೇಗಿರುತ್ತದೆ ಎಂದು ನೋಡಿ. ತುಂಬಾ ಮಳೆಯ ನಡುವೆ ನಾವು ಇಲ್ಲಿಂದ ಹೊರಟೆವು. ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಲು ನಿಮ್ಮ ಸಹಾಯ ಬೇಕು. ಸಂಪೂರ್ಣವಾಗಿ ವಿಡಿಯೋ ನೋಡಿ. ದಿನಕ್ಕೊಂದು ವಿಡಿಯೋ ಇದೇ ರೀತಿ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು.